ಮುಳಬಾಗಲ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ಸೈಯದ್ ಜುಲ್ಫಿಕಾರ್ ಅಹಮದ್. ದಿನನಿತ್ಯ ತಾವು ನಮ್ಮ ಸುದ್ದಿ ವಾಹಿನಿಯಲ್ಲಿ ಮುಳಬಾಗಿಲು ತಾಲೂಕಿನ ವಡ್ಡಳ್ಳಿಯ NRS ಟೊಮಾಟೊ ಮಂಡಿಯ ದಿನನಿತ್ಯ ಬಹಿರಂಗ ಹರಾಜು ಪ್ರಕ್ರಿಯೆ ಏನಿದೆ ಅದು ಲೈವ್ ಅಲ್ಲಿ ತಾವು ನೋಡ್ತೀರಾ. 2-3 ದಿನಗಳಿಂದ ಮತ್ತು ಸುಮಾರು 8 ದಿನಗಳಿಂದ ನಮ್ಮ ವಡ್ಡಳ್ಳಿ ಮಾರುಕಟ್ಟೆಯಲ್ಲಿ ಟೊಮಾಟೊ ಕಡಿಮೆ ಬರ್ತಾ ಇದೆ ಅಂತ ಕೆಲವರು ಕಾಮೆಂಟ್ಸ್ ಮಾಡಿದ್ರು ಮತ್ತು ಫೋನ್ ಮುಖಾಂತರ ಕೂಡ ಕೇಳಿದ್ರು ಯಾಕೆ ಟೊಮಾಟೊ ಕಡಿಮೆ ಬರ್ತಾ ಇದೆ ಅಂತ. ಅದಕ್ಕೆ ಕಾರಣಗಳು ಮುಂದಿನ ಭಾಗದಲ್ಲಿ ತಾವೇ ನೋಡ್ಬೋದು. ನಮ್ಮ ರೈತರು, ವ್ಯಾಪಾರಸ್ಥರು ಯಾಕೆ ಟೊಮಾಟೊ ಕಡಿಮೆ ಬರ್ತಾ ಇದೆ, ಹವಾಮಾನದ ವೈಪರೀತ್ಯತೆ ಮತ್ತು ಈ ವಾತಾವರಣ ಯಾಕೆ ಈ ರೀತಿ ಆಗಿದೆ ಮತ್ತು ಮಳೆಯ ಕಾರಣನ ಏನು ಕಾರಣ ಅಂತ ಮುಂದಿನ ಭಾಗದಲ್ಲಿ ನಮ್ಮ ರೈತರೇ ನಿಮ್ಗೆ ತಿಳಿಸ್ಕೊಡ್ತಾರೆ. ಅಲ್ಲಿವರೆಗೂ ತಾವು ನಮ್ಮ ವಿಡಿಯೋವನ್ನು ಕಂಟಿನ್ಯೂಸ್ ಆಗಿ ನೋಡ್ತಾ ಇರಬಹುದು. ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇದು ಹವಾಮಾನ ವೈಪರೀತ್ಯ ಒಂಥರ. ಮತ್ತೆ ಇವಾಗ ಮಳೆ ಬಂದರೆ ಒಂದು ತೋಟಕ್ಕೆ 1 ಎಕರೆಗೆ 2 ಲಕ್ಷದಿಂದ 2.5 ಲಕ್ಷ ಖರ್ಚು ಮಾಡ್ತೀವಿ. ಆವಾಗ ನಮಗೆ ಇವಾಗ ಮಳೆ ಬಂದು ಎಲ್ಲ ಹೊರಟೋಗಿದೆ. ಇವಾಗ 100 ಲೋಡ್ ಬರ್ತಾ ಇತ್ತು ವಡ್ಡಳ್ಳಿಗೆ, ಇವಾಗ ಖಾಲಿ 5 ಲೋಡ್ ಬಂದಿದೆ. ಇವತ್ತು ಏನು ಮಾಡೋದು, ಎಲ್ಲ ಬೆಳೆ ಹಾಳಾಗಿದೆ, ರೇಟು ಇಲ್ಲ, ಎಲ್ಲ ಡ್ಯಾಮೇಜು. ಏನು ಮಾಡೋದು, ರೈತರಿಗೆ ಬಹಳ ಕಷ್ಟ. ಮತ್ತೆ ಬೆಳಿಬೇಕಂದ್ರೆ ನಮಗೆ ಬೆಳೆ ಸಿಗ್ತಾ ಇಲ್ಲ. ಇದು ಏನು ಬಂಡವಾಳ ಬರಲ್ಲ, ಬಂಡವಾಳ ಹಾಕಿದ್ದೀವಿ, ಅದು ಬಂಡವಾಳ ಬಂದಿಲ್ಲ. ನಷ್ಟ ಮಾಡಕ್ಕೆ ನಮ್ಗೆ ಅದು ದುಡ್ಡಿಲ್ಲ. ಏನು ಮಾಡೋದು, ಸರ್ಕಾರ ಏನಾದರೂ ಇದಕ್ಕೆ ಪ್ರೋತ್ಸಾಹ ಧನ ಕೊಡಬೇಕು ಅಂತ ನಾವು ರೈತರು ವಿನಂತಿ ಮಾಡ್ತೀವಿ. ಕೇಳ್ಬೋದು, ಕೇಳ್ತಾ ಇದ್ದೀವಿ. ಸರ್ಕಾರ ಇದನ್ನ ನೆಗ್ಲೆಕ್ಟ್ ಆಗಿಬಿಟ್ಟಿದೆ, ಏನು ಮಾಡೋಕ್ಕೂ ಆಗ್ತಾ ಇಲ್ಲ, ಕೇಳುವರೇ ಇಲ್ಲ ಸರ್ಕಾರವನ್ನು. ಹಂಗಾಗ್ಬಿಟ್ಟಿದೆ. ರೈತರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಏನು ಮಾಡೋದು ಏನೋ. ಕೇಳ್ತಾ ಇದ್ರೆ ಅವರು ಈ ಕಡೆ ನೋಡ್ಕೊಂಡು ಹಿಂಗೆ ಹೋಗ್ಬಿಡ್ತಾರೆ. ಏನು ಮಾಡೋದು, ನಮ್ಮ ಹತ್ರ ಬಜೆಟ್ ಇಲ್ಲ ಅಂತಾರೆ. ಏನು ಮಾಡೋದು, ರೈತರು ಏನು ಮಾಡೋದು? ಪಾಪ ರೈತರು ಇದ್ರೇನೆ ಎಲ್ಲ ಇದಾಗೋದು, ಎಲ್ರಿಗೂ ಕೆಲಸ ಕೊಡೋದು. ಇಲ್ಲಿ ಮಾರ್ಕೆಟ್ ಆಗ್ಬೋದು, ಇಲ್ಲ ಅಂದರೆ ಬೇರೆ ಕಡೆ ಆಗ್ಬೋದು. ರೈತರು ಇಲ್ಲದೆ ಇದ್ರೆ ಏನು ಮಾಡೋದು? ನಾವು ಚೆನ್ನಾಗಿದ್ರೇನೆ ಎಲ್ರೂ ಚೆನ್ನಾಗಿರೋದು. ಅಲ್ಲ, ಇವಾಗ 1 ಎಕರೆಗೆ 2.5 ಲಕ್ಷ ಖರ್ಚು ಮಾಡಿ ಅದರಲ್ಲಿ 30-40 ಸಾವಿರ ಬಂದ್ರೆ ಅವನು ಎಲ್ಲ ಹಾಳಾಗಿ ಹೋಗ್ತಾನೆ. ಆಮೇಲೆ ನೇಣು ಹಾಕೋಬೇಕು ಅಷ್ಟೇ. ಕಾರಣ ಬೆಳೆ ಬಂದ್ರೆ ರೇಟ್ ಇರಲ್ಲ, ಮಳೆ ಬಂದ್ರೆ ಎಲ್ಲ ಡ್ಯಾಮೇಜ್ ಆಗುತ್ತೆ. ಒಂದು ಎಕರೆಗೆ 2 ಲಕ್ಷ 3 ಲಕ್ಷ ಆಗುತ್ತೆ ಸರ್. ಆದರೆ ಈ ವೈರಸ್ ಬಂದು ಈ ಮಳೆ ಬಿದ್ದು 2 ಲಕ್ಷಕ್ಕೆ 30 ಸಾವಿರ ಬರ್ತಾ ಇಲ್ಲ. ಎಕರೆಗೆ 40 ಸಾವಿರ 30 ಸಾವಿರ ಬರ್ತಾ ಇದೆ. ನಾವು ಸಾಲ ಮಾಡಿ ಹಾಕಿದ್ದೀವಿ, ಹೊಣೆಯಾಗಿ ಬಿಟ್ಟು ಸರ್ಕಾರ ಅವರು ಯಾರು ಕೇಳೋರಿಲ್ಲ. ಯಾರು ಕೇಳಿದವನು ಆಯ್ತು ನೋಡಿ ಅಂತಾರೆ. ಈ ಥರ ತೊಂದರೆ ಆಗ್ತಾ ಇದೆ ನಮಗೆ. ಇಲ್ಲಿ 100 ಲೋಡ್ ಬರ್ತಾ ಇತ್ತು, ಇವತ್ತು 5 ಲೋಡ್ ಬಂದಿದೆ. ಟಮಾಟೋನೇ ಇಲ್ಲ, ರೇಟು ಇನ್ನೂ 100-150 ಹೋಗ್ತಾ ಇದೆ. ಎಕರೆಗೆ ಕೊಯ್ದ್ರೆ 50 ಬಸ್ 60 ಬಸ್ ಬರುತ್ತೆ ಸರ್. ಇವಾಗ ಮಳೆ ಬಿದ್ದು ಜಾಸ್ತಿ ಅನ್ಯಾಯ ಆಗಿದೆ ಸರ್. ಇದರಿಂದ ಸರ್ಕಾರಕ್ಕೆ ರೈತರಿಗೆ ಏನೋ ಸಹಾಯ ಮಾಡ್ಬೇಕು ಸರ್. ಸರ್ ಯಾರು ಇನ್ನ ಕೇಳಿಲ್ಲ. ಕೇಳಿದ್ರೆ ಅದೇ ಆಯ್ತು ನೋಡೋಣ, ಬಜೆಟ್ ಇಲ್ಲ, ಅದಿಲ್ಲ ಇಲ್ಲ ಅಂತಾರೆ ಸರ್ ಅಧಿಕಾರಿಗಳು. ಸರ್